ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರಾಜ್ಯಕ್ಕೆ ದ್ರೋಹ ಮಾಡಿರುವ ಮೋದಿ ಅವರು ರಾಜ್ಯಕ್ಕೆ ಬರಬಾರದು. ಕೃಷ್ಣಗೌಡ ಪಾಟೀಲ್. ಏಪ್ರಿಲ್ 14ರಂದು ರಾಜ್ಯಕ್ಕೆ ಮೋದಿ ಆಗಮಿಸುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಶನಿವಾರ ಪ್ರತಿಭಟನೆ ನಡೆಸಿದರು. ನಗರದ ಗಾಂಧಿ ವೃತ್ತದಲ್ಲಿ ಪ್ರದಕ್ಷಿಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕೃಷ್ಣಗೌಡ ಪಾಟೀಲ್ ಅವರು ಮಾತನಾಡಿ, ಕೇಂದ್ರದ ಬಿಜೆಪಿ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತಂದ ಮಾಡಿ ನಮ್ಮ ಮಾಧ್ಯಮದ ಮುಂದೆ ಬಜೆಟ್ ಬಗ್ಗೆ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯದ ಎಲ್ಲ ಜನರ ಪರವಾಗಿ ಮಾತನಾಡಿದಾಗ, ಅದನ್ನ ಪ್ರಸ್ತಾಪ ಮಾಡಿದಾಗ ಯಾವುದೇ ರೀತಿಯ ಕಾಳಜಿ ಇರಲಾರ್ದಂಗ, ಯಾವುದೇ ರೀತಿಯ ಏನು ಈ ಕಡೆ ತಿರುಗಿ ನೋಡ್ಲಾರ್ದಂತ ಒಂದು ಅಧಿಕಾರ ಕೇಂದ್ರದಲ್ಲಿ ಬಿಜೆಪಿದವರು ಮಾಡ್ತಾ ಇದ್ದಾರೆ. ಈಗಿನ ಸಮಯದಲ್ಲಿ ನಾನು ಒಂದು ನಿಮಗೆ ಹೇಳಕ್ ಬಯಸ್ತೀನಿ, ಏನು ನಮ್ಮ ರಾಜ್ಯಕ್ಕೆ GST ಇರ್ಬೋದು, ಇರಿಗೇಷನ್ದಾಗಿರ್ಬೋದು, ಒಂದಾದ್ಮೇಲೆ ಒಂದು ಅನ್ಯಾಯ ಮಾಡ್ಕೊಂತ ಬರತ್ತಾರ. ಆದ್ರೆ ಈಗ ಎಲೆಕ್ಷನ್ ಬರ್ತೈತಿ ಅಂತಂದ ಮತ್ತೊಮ್ಮೆ ನಮ್ಮ ರಾಜ್ಯಕ್ಕೆ ಬಂದು ಮತಯಾಚನೆ ಮಾಡಕ್ ಹೊಂಟಾರ. ಪ್ರವೃತ್ತಿಯನ್ನ ಕಟ್ಟಬದ್ಧವಾಗಿ ವಿರೋಧ ಮಾಡಬೇಕಾಗ್ತೈತಿ. ಪ್ರಜಾಪ್ರಭುತ್ವದ ಸಮುದಾಯ ಉಳಿವಿಗಾಗಿ 2024ರ ಲೋಕಸಭಾ ಚುನಾವಣೆ ನಡೀತಾ ಇದೆ. ಒಂದು ಕಡೆ ಬರ ಪರಿಹಾರದ ಬಗ್ಗೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡರು ಸಾಹೇಬರು ಇವರು ಹೋಗಿ ಪ್ರಧಾನ ಮಂತ್ರಿಗಳನ್ನು ಭೇಟಿ ಆಗ್ತಾರ. ಪ್ರಧಾನ ಮಂತ್ರಿಗಳು ಹೋಗಿ ಅಮಿತ್ ಶಾ ಅವರಿಗೆ ಮನವಿ ಮಾಡ್ರಿ, NDRF ದಾಗ ಹಣ ಬಿಡುಗಡೆ ಮಾಡ್ರಿ ಅಂತಂದ ಅವ್ರ ಕಡೆ ಕಳಿಸ್ತಾರ. ಅಲ್ಲಿ ಹೋಗಿ ಅವ್ರನ್ನೂ ಭೇಟಿ ಆಗ್ತಾರ. ಒಂದೇ ದಿವಸ ಪ್ರಧಾನ ಮಂತ್ರಿ ಅವ್ರನ್ನ ಭೇಟಿ ಆಗ್ತಾರ ಮತ್ತು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಆಗ್ತಾರ. ಅಮಿತ್ ಶಾ ಅವರು ಅವರ ಒಂದು ಮನವಿಗೆ ಕಾಟಾಚಾರಕ್ಕೆ ಸ್ಪಂದನೆ ಮಾಡಿ ನಾವು ಇಂಥ ಒಂದು ಡೇಟಿಗೆ ಮೀಟಿಂಗ್ ಕರಿತೀವಿ ಅಂತಂದು ಹೇಳ್ತಾರ. ಆ ಡೇಟು ಬರ್ತೈತಿ, ಆ ಡೇಟ್ ಪಾಸ್ ಆಗು ಹೋಗ್ತೈತಿ, ಮೀಟಿಂಗ್ ಕರೆಯಂಗೇ ಇಲ್ಲ. ಇಂಥ ನಿರ್ಲಕ್ಷ್ಯ ಮಾಡ್ತಾರ. ಅದಾದ್ಮೇಲೆ ಇನ್ನೂ ಮಜಾ ನೋಡ್ರಿ, ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯಕ್ಕೆ ಬರ್ತಾರ. ಒಂದು ದೊಡ್ಡ ಮೀಡಿಯಾ ಇಂಟರ್ವ್ಯೂದಾಗ ಅವ್ರು ಹೇಳ್ತಾರ, ನಮಗೆ ರಿಪೋರ್ಟ್ ಕೊಡೋದು ಲೇಟ್ ಮಾಡಿದ್ರು ಅಂತಂದು ಹೇಳ್ತಾರ. ರಾಜ್ಯದ ಬರ ಪರಿಹಾರದ ಬಗ್ಗೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ ಮೋದಿ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರಬಾರದು. ಕಳೆದ 10 ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ GSTಯಲ್ಲಿ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಬರ ಪರಿಹಾರ ನೀಡದೆ ಕೇಂದ್ರದಿಂದ ರಾಜ್ಯಕ್ಕೆ ದ್ರೋಹವಾಗಿದೆ. ಬರ ಪರಿಹಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೃಷ್ಣ ಬೈರೇಗೌಡರು ನರೇಂದ್ರ ಮೋದಿಜಿ ಅವರನ್ನ ಭೇಟಿಯಾದರೂ ರಾಜ್ಯಕ್ಕೆ ₹1 ಹಣ ನೀಡದೆ ಅನ್ಯಾಯ ಮಾಡಿದ್ದಾರೆ. ರಿಪೋರ್ಟ್ ಕೊಡುವುದು ತಡವಾಯಿತು ಅಂತ ನೆಪ ಹೇಳಿ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ. ಈ ದಿಶೆಯಲ್ಲಿ ಮೋದಿ ಅವರು ರಾಜ್ಯದ ಜನತೆಯ ಮತ ಕೇಳಬಾರದು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಬಿಬಿ ಅಸೂಟಿ, ಗುರಣ್ಣ ಬಳಗಾನೂರ್, ಮಂಜುನಾಥ ಮುಳಗುಂದ್, ರಮೇಶ್ ಹೊನ್ನೆನಾಯ್ಕ್ರಮ, ಬಸವರಾಜ್ ಕಡೆಮನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಗರಸಭೆ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.